ಹಾಯ್ ಗೆಳೆಯರೇ, ಮತ್ತೊಂದು ವಿಭಿನ್ನವಾದ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ವಿನಯ್ ಎಂಬ ಒಬ್ಬ ಹುಡುಗ ರಾತ್ರಿ 11 ಗಂಟೆಗೆ ತನ್ನ ರೂಮಿನಲ್ಲಿ ಒಬ್ಬನೇ ಕುಳಿತು ತನ್ನ ಫೋನಿನ ಹಳೆಯ ಫೋಟೋಗಳನ್ನು ನೋಡುತ್ತಿದ್ದಾನೆ. ಹಠಾತ್ತಾಗಿ ಅವನಿಗೆ ಒಂದು ವಿಚಿತ್ರ ನೋಟಿಫಿಕೇಶನ್ ಬರುತ್ತದೆ. ದ ನ್ಯೂ ಫೋಟೋ ಆಡೆಡ್ ಟು ಯುವರ್ ಗ್ಯಾಲರಿ ಎಂದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ಆ ಫೋಟೋದಲ್ಲಿರುವುದು ಬೇರೆ ಯಾರೂ ಅಲ್ಲ, ಅವನದೇ ಫೋಟೋ ಅಂತ. ಅವನು ಆ ಫೋಟೋವನ್ನು ಓಪನ್ ಮಾಡುತ್ತಾನೆ. ಆಗ ಕುಳಿತಿರುವ ಭಂಗಿ ಫೋಟೋ, ಆದರೆ ಅದನ್ನು ಅವನು ಬೆನ್ನ ಹಿಂದಿನಿಂದ ತೆಗೆದಂತೆ ಕಾಣುತ್ತದೆ. ಅವನು ತಳಮಳಗೊಳ್ಳುತ್ತಾನೆ. ವಿನಯ್ ಭಯದಿಂದ ತಕ್ಷಣ ಹಿಂದೆ ತಿರುಗುತ್ತಾನೆ. ಯಾರೂ ಇರುವುದಿಲ್ಲ. ಕಿಟಕಿಗಳು ಮುಚ್ಚಿವೆ, ಬಾಗಿಲು ಲಾಕ್ ಆಗಿದೆ. ಅವನು ಫೋನ್ ಕೆಳಗಿಟ್ಟು ರೂಮಿನ ಮೂಲೆಗಳನ್ನು ಚೆಕ್ ಮಾಡುತ್ತಾನೆ. ತನ್ನಷ್ಟಕ್ಕೆ ತಾನೇ ಯಾರೋ ತನ್ನ ಫೋನ್ ಹ್ಯಾಕ್ ಮಾಡಿರಬೇಕು. ಸುಮ್ಮನೆ ಭಯಪಡುತ್ತಿದ್ದಾನೆ. ಅವನು ಮತ್ತೆ ಹಾಸಿಗೆ ಮೇಲೆ ಬಂದು ಕುಳಿತುಕೊಳ್ಳುತ್ತಾನೆ. ಸರಿಯಾಗಿ 10 ಸೆಕೆಂಡ್ ನಂತರ ಮತ್ತೆ ಟಿಂಗ್ ಎಂದು ಶಬ್ದವಾಗುತ್ತದೆ. ಮತ್ತೊಂದು ಫೋಟೋ ಆ್ಯಡ್ ಆಗುತ್ತದೆ. ಆ ಫೋಟೋದಲ್ಲಿ ವಿನಯ್ ನೋಡುತ್ತಾ ಕುಳಿತಿರುವುದು ಕಾಣುತ್ತದೆ. ಆದರೆ ಈ ಬಾರಿ ಫೋಟೋದಲ್ಲಿ ಅವನ ಪಕ್ಕ ಕತ್ತಲೆಯಲ್ಲಿ ಒಂದು ಕೆಂಪು ಕಣ್ಣುಗಳು ನೆರಳು ನಿಂತಿದೆ. ಆ ನೆರಳು ಅವನ ಹೆಗಲ ಮೇಲೆ ಕೈಯಿಡಲು ಮುಂದಾಗುತ್ತಿದೆ. ಅವನು ಹೆಗಲನ್ನು ಮುಟ್ಟಿಕೊಳ್ಳುತ್ತಾನೆ. ಆಗ ಯಾರದೋ ತಣ್ಣೆ ಕೆರಳು ತಗುಲಿದ ಹಾಗೆ ಅನುಭವವಾಗುತ್ತದೆ. ಅವನು ಕಿರುಚಲು ಹೋಗುತ್ತಾನೆ, ಆದರೆ ಧ್ವನಿ ಹೊರಬರುವುದಿಲ್ಲ. ವಿನಯ್ ಈಗ ಸೆಲ್ಫಿ ಕ್ಯಾಮ್ರಾ ಆನ್ ಮಾಡುತ್ತಾನೆ. ಸ್ಕ್ರೀನ್ ಮೇಲೆ ಅವನ ಮುಖ ಮಾತ್ರ ಕಾಣುತ್ತಿದೆ. ಆದರೆ ಕ್ಯಾಮ್ರಾ ಫೇಸ್ ಡಿಟೆಕ್ಷನ್ ಬಾಕ್ಸ್ ಅವನ ಮುಖದ ಮೇಲೆ ಒಂದು ಮತ್ತು ಅವನ ತಲೆ ಮೇಲೆ ಶೂನ್ಯವಿರುವ ಕತ್ತಲೆ ಜಾಗದಲ್ಲಿ ಮತ್ತೊಂದು ತೋರಿಸುತ್ತದೆ. ಕೆಲವೊಮ್ಮೆ ಕ್ಯಾಮರಾಗಳಿಗೆ ಕಾಣುವುದು ನಮಗೆ ಕಾಣುವುದಿಲ್ಲ. ನಿಮ್ಮ ಫೋನ್ ಈಗಷ್ಟೇ ಫೋಟೋ ಕ್ಲಿಕ್ ಮಾಡಿದೆಯೇ? ಫೋನಿನ ಫ್ಲ್ಯಾಶ್ ಬ್ಲಿಂಕ್ ಆಗುತ್ತದೆ. ವಿಡಿಯೋ ಕಟ್ ಆಗಿ ದ ಎಂಡ್ ಎಂದು ಬರುತ್ತದೆ.